ನಮಸ್ಕಾರ ವೀಕ್ಷಕರೇ, ಏಟಿಎನ್ ಟಿವಿಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ಸುಕ್ಷೇತ್ರ ಗೊಡಚಿ ವೀರಭದ್ರೇಶ್ವರ ರಥೋತ್ಸವ ಸಂಜೆ ಸಂಭ್ರಮದಿಂದ ನೆರವೇರಿತು. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಈ ಭಾಗದ ಜಾಗೃತಿ ಕ್ಷೇತ್ರ ಮತ್ತು ಉತ್ತರ ಕರ್ನಾಟಕದ ಧರ್ಮಸ್ಥಳ ಎಂದು ಖ್ಯಾತಿ ಪಡೆದಿರುವ ರಾಮದುರ್ಗ ತಾಲೂಕಿನ ಗೊಡಚಿ ವೀರಭದ್ರೇಶ್ವರ ರಥೋತ್ಸವವು ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಭಾನುವಾರ ಸಂಜೆ ಸಂಭ್ರಮ ಹಾಗೂ ಶ್ರದ್ಧಾ ಭಕ್ತಿಯಿಂದ ಜರುಗಿತು. ಪೂರ್ವಂತರ ಸಮ್ಮುಖದಲ್ಲಿ ಗೊಡಚಿ ವೀರಭದ್ರನ ಉತ್ಸವ ಮೂರ್ತಿಯನ್ನ ರಥ ಸ್ಥಾಪಿಸಿದಾಗ ಹರ ಹರ ಮಹಾದೇವ ಎಂದು ಭಕ್ತರು ಹಾಕಿದ ಘೋಷಣೆಗಳು ಮುಗಿಲು ಮುಟ್ಟಿತು. ತೇರ್ ಬಜಾರದಲ್ಲಿಯೇ ಎಲ್ಲ ವ್ಯಾಪಾರಿ ಮಳಿಗೆಗಳು ರಥೋತ್ಸವಕ್ಕೆ ಮುಂಚೆ ತೆರವುಗೊಳಿಸಲಾಗಿತ್ತು. 50 ಮೀಟರ್ ದೂರದವರೆಗೆ ಕ್ರಮಿಸಿ ರಥವು ನಂತರ ಮೂಲ ಸ್ಥಾನಕ್ಕೆ ಮರಳಿದಾಗ ಭಕ್ತರು ಚಪ್ಪಾಳೆ ಮೂಲಕ ಹರ್ಷ ವ್ಯಕ್ತಪಡಿಸಿದರು. ದೇವರಿಗೆ ನಮಿಸಿ ಪುನೀತ ಭಾವವನ್ನ ತೆರೆದರು. ಮಹಿಳೆಯರು, ಮಕ್ಕಳು, ಯುವಕರು ತೊಟ್ಟಿಲು, ಜೋಕಾಲಿ, ಉಗಿಬಂಡಿ, ವಿವಿಧ ಆಟೋಪಗಳಲ್ಲಿ ಪಾಲ್ಗೊಂಡು ಖುಷಿಪಟ್ಟರು. ರಾಮದುರ್ಗ ತಾಲೂಕು ಆಡಳಿತದ ವತಿಯಿಂದ ತೆರೆದಿದ್ದ 12 ವಸ್ತು ಪ್ರದರ್ಶನ ಮಳಿಗೆಗಳನ್ನ ಶಾಸಕ ಅಶೋಕ್ ಪಟ್ಟಣ್ ಉದ್ಘಾಟಿಸಿ ಕೊನೆಯ ದಿನ ಲಕ್ಷ ದೀಪೋತ್ಸವ ನಡೆಯಲಿದೆ.